ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಸೊ ನಾವು ತಿನ್ನೋ 3 ಮೀಲ್ಸ್ ಅಲ್ಲಿ ತುಂಬಾ ಮುಖ್ಯವಾದ ಮೀಲ್ ಯಾವುದು ಅಂದ್ರೆ ಬ್ರೇಕ್ಫಾಸ್ಟ್. ಬೆಳಗ್ಗೆ ನಾವು ಫಸ್ಟ್ಗೆ ತಿನ್ನೋದೇ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಈ ಬ್ರೇಕ್ಫಾಸ್ಟ್ಗೆ ಸುಮಾರು ಜನ ಬ್ಯುಸಿ ಆಗಿದ್ದೀವಿ ಅಂತ ಇರ್ಬೋದು, ಅಥವಾ ವೆಯ್ಟ್ ಲಾಸಿಗೋಸ್ಕರ, ಇನ್ ಕೆಲವರು ಕ್ವಿಕ್ ಆಗುತ್ತೆ ಅಂತ, ಇನ್ ಕೆಲವರು ವೆಯ್ಟ್ ಲಾಸಿಗೋಸ್ಕರ ಅಂತ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅನ್ನ ತಗೋತಾ ಇರ್ತಾರೆ. ಸೊ ಎಷ್ಟೋ ಜನ ಇದು ತುಂಬಾನೇ ಹೆಲ್ದಿ, ವೆಯ್ಟ್ ಲಾಸಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತೆಲ್ಲ ತಿಳ್ಕೊಂಡಿದ್ದಾರೆ. ಸೊ ಈ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ನಿಜವಾಗ್ಲೂ ಒಳ್ಳೇದಾ, ಇದರಿಂದ ನಮಗೆ ಬೆನಿಫಿಟ್ ಇದೆಯಾ, ಇವೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅಂದ್ರೆ ಏನು? ಇದೆಲ್ಲ ಹೋಲ್ ಗ್ರೈನ್ ಇಂದ ಡಿರೈವ್ ಮಾಡಿರುವಂತಹ ಅಥವಾ ಪ್ರೊಸೆಸ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಗಳಾಗಿರುತ್ತೆ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಕಾರ್ನ್ಫ್ಲೇಕ್ಸ್ ಇರ್ಬೋದು, ಚೋಕೋಸ್ ಇರ್ಬೋದು, ಮ್ಯೂಸಿಲಿ ಇರ್ಬೋದು, ಗ್ರಾನೋಲಾ ಇರ್ಬೋದು, ಇನ್ಸ್ಟೆಂಟ್ ಓಟ್ಸ್ ಇರ್ಬೋದು. ಸೊ ಇವೆಲ್ಲ ಕೂಡ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅಂಡರ್ ಬರುತ್ತೆ. ಸೊ ಸುಮಾರು ಜನ ಇದನ್ನ ನೀವು ತಿಂತಾ ಇರ್ಬೋದು, ಅಥವಾ ನಿಮ್ಮ ಮಕ್ಳಿಗೂ ಕೂಡ ಕೊಡ್ತಾ ಇರ್ಬೋದು. ಸೊ ಇದು ನಿಜವಾಗ್ಲೂ ಹೆಲ್ದಿನಾ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಏನು ಅಂದ್ರೆ, ಇದು ವೆಯ್ಟ್ ಲಾಸ್ಗೋಸ್ಕರ ಅಂತ ಸುಮಾರು ಜನ ತಗೊಳ್ತಾ ಇರ್ತಾರೆ. ಸೊ ಇದರಿಂದ ವೆಯ್ಟ್ ಲಾಸ್ ಆಗುತ್ತಾ ಅದನ್ನ ತಿಳ್ಕೊಳ್ಳೋಣ. ಸೊ ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ನಾವು ಕ್ಯಾಲರಿ ಡಿಫಿಸಿಟ್ ಆಗಿರುವಂತಹ ಆಹಾರವನ್ನ ಸೇವಿಸಬೇಕು. ಅಂದ್ರೆ ನಾವು ಖರ್ಚು ಮಾಡೋದಕ್ಕಿಂತ ಕಡಿಮೆ ಕ್ಯಾಲರೀಸ್ ಅನ್ನ ನಾವು ಸೇವಿಸಬೇಕು. ಅವಾಗ ಮಾತ್ರ ವೆಯ್ಟ್ ಲಾಸ್ ಆಗಕ್ಕೆ ಸಾಧ್ಯ. ಅಲ್ದೇನೆ ವೆಯ್ಟ್ ಲಾಸ್ ಆಗಕ್ಕೆ ಸುಮಾರಾದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ. ಅದು ನಮ್ಮ ಮೆಂಟಲ್ ಹೆಲ್ತ್ ಇರ್ಬೋದು, ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ಸ್ಲೀಪ್ ಕ್ವಾಲಿಟಿ ಇರ್ಬೋದು, ಯಾವ್ದಾದ್ರು ಸಮಸ್ಯೆಯಿಂದಾಗಿ ವೆಯ್ಟ್ ಗೇನ್ ಆಗಿದೆ, ಇವೆಲ್ಲವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಕಾರ್ನ್ಫ್ಲೇಕ್ಸ್ ಅಥವಾ ಈ ತರ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋಂಥದ್ದು ಒಂದು ದೊಡ್ಡ ನೋ ಅಂತ ಹೇಳ್ಬೋದು. ಸೊ ಈಗ ನೀವೇ ಥಿಂಕ್ ಮಾಡೋದಾದ್ರೆ, ಈಗ ಕಾರ್ನ್ಫ್ಲೇಕ್ಸ್ ಎಲ್ಲ ತಿನ್ನೋರು ಸುಮಾರು ಜನ ಈ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಹೆಂಗ್ ತಿಂತಾ ಇರ್ತೀರಾ? ಸೊ ಅದಕ್ಕೆ ಸ್ವಲ್ಪ ಹಾಲು ಹಾಕೋತೀರಾ, ಶುಗರ್ ಅವ್ರ ಹನಿ ಹಾಕೋತೀರಾ, ಫ್ರೂಟ್ಸ್ ಹಾಕೋತೀರಾ, ಡ್ರೈ ಫ್ರೂಟ್ಸ್ ಹಾಕೋತೀರಾ. ಸೊ ಇದೆಲ್ಲ ಮಾಡ್ಕೊಂಡು ಸುಮಾರು ಜನ ತಿಂತಾ ಇರ್ತಾರೆ. ಸೊ ಇದೆಲ್ಲ ಮಾಡೋದ್ರಿಂದ ಈಸಿಯಾಗಿ 300 to 400 ಕ್ಯಾಲರೀಸ್ 1 ಬೌಲ್ ಆಫ್ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಇಂದ ನಿಮ್ಗೆ ಸಿಗ್ಬಹುದು. ಸೊ ಇಷ್ಟು ಕ್ಯಾಲರೀಸ್ ಇಂದ ನೀವು ಬ್ರೇಕ್ಫಾಸ್ಟ್ ಅಲ್ಲೇ ತಿಂದ್ರೆ ನಿಮ್ಮ ವೆಯ್ಟ್ ಲಾಸ್ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಇನ್ನು ಎರಡನೇದೇನಂದ್ರೆ, ಈ ಕಾನ್ಫ್ಲೆಕ್ಸ್ ಆಗಲಿ ಅಥವಾ ಯಾವುದೇ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ತಗೊಂಡ ತಕ್ಷಣ ಬೇಗನೆ ಹಸುವಾಗುತ್ತೆ. ಸುಮಾರು ಜನರಿಗೆ ಬೇಗ ಹಸುವಾಗುತ್ತೆ. ತಗೊಂಡು ಸ್ವಲ್ಪ ಒಂದ್ ತಾಸು ಒಳಗೆ ಮತ್ತೆ ನಿಮ್ಗೆ ತುಂಬಾನೇ ಹಸುವಾಗಕ್ಕೆ ಶುರು ಆಗುತ್ತೆ. ಸೊ ಯಾಕಾಗತ್ತೆ ಅಂತಂದ್ರೆ, ನಮ್ಮ ಸಟೈಟಿ ಅನ್ನೋದು, ಅಂದ್ರೆ ನಮ್ಮ ಹೊಟ್ಟೆ ಎಷ್ಟು ಹೊತ್ತು ಫುಲ್ ಆಗಿರುತ್ತೆ ಅನ್ನೋಂಥದ್ದು ಮ್ಯಾಟರ್ ಆಗೋದು ಫುಡ್ ಅಲ್ಲಿರುವಂತಹ ಪ್ರೋಟೀನ್, ಫ್ಯಾಟ್ ಮತ್ತೆ ಫೈಬರ್ ಇಂದ. ಈ ಮೂರು ಕೂಡ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ನೀವು ತಿನ್ನುವಂತಹ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಮೇನ್ ಆಗಿ ಹೋಲ್ ಗ್ರೈನ್ಸ್ ಇಂದ ಡಿರೈವ್ ಮಾಡಿರಬಹುದು, ಆದ್ರೆ ತುಂಬಾನೇ ಪ್ರೊಸೆಸ್ ಆಗಿರುವಂತಹ ಫುಡ್ಗಳಿವು. ಸೊ ಈ ಪ್ರೊಸೆಸ್ಡ್ ಫುಡ್ ಅಲ್ಲಿ ಹೆಚ್ಚಾಗಿ ಕಾರ್ಬ್ಸೇ ಜಾಸ್ತಿ ಇರುತ್ತೆ, ಹಾಗೇನೆ ಶುಗರ್ ತುಂಬಾನೇ ಆಡ್ ಮಾಡಿರ್ತಾರೆ. ಪ್ರೋಟೀನ್, ಫೈಬರ್ ಮತ್ತೆ ಹೆಲ್ದಿ ಫ್ಯಾಟ್ಸ್ ಇದರಲ್ಲಿ ತುಂಬಾನೇ ಕಡಿಮೆ ಇರುತ್ತೆ, ಹೆಚ್ಚಿನದಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಸೊ ಇದರಿಂದಾಗಿನೇ ಇದನ್ನು ನೀವು ಸೇವಿಸಿದ ತಕ್ಷಣ ಇದು ಇಮಿಡಿಯೇಟ್ ಆಗಿ ಬೇಗನೆ ಡೈಜೆಸ್ಟ್ ಆಗುತ್ತೆ. ಬೇಗ ಡೈಜೆಸ್ಟ್ ಆಗಿದೆ ಅಂದ ತಕ್ಷಣ ಬ್ಲಡ್ ಅಲ್ಲಿ ಗ್ಲೂಕೋಸ್ ಕೂಡ ಬೇಗನೆ ಏರುತ್ತೆ. ಸೊ ಗ್ಲೂಕೋಸ್ ಸ್ಪೈಕ್ ಅನ್ನ ಉಂಟು ಮಾಡುತ್ತೆ. ಹಾಗೆ ಅಷ್ಟೇ ವೇಗವಾಗಿ ಈ ಗ್ಲೂಕೋಸ್ ಕೂಡ ಕಡಿಮೆ ಆಗುತ್ತೆ. ಇದರಿಂದಾಗಿ ನಮ್ಗೆ ಹಸಿವು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಸೇವಿಸಿದಾಗ ಆದಷ್ಟು ಅಂದ್ರೆ ಸುಮಾರು ಜನರಿಗೆ ಬೇಗ ಹಸುವಾಗುತ್ತೆ. ಹಸುವಾಯ್ತು ಅಂತ ಮತ್ತೆ ನಾವು ಬೇರೆ ಏನಾದ್ರೂ ತಿಂತಾ ಇರ್ತೀವಿ. ಸೊ ಆಬ್ವಿಯಸ್ಲಿ ಈ ತರ ಮಾಡ್ತಾ ಇದ್ರೆ ನಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಆಗಲ್ಲ, ವೆಯ್ಟ್ ಕೂಡ ಕಡಿಮೆ ಆಗಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಇನ್ನೊಂದಾಯ್ತು. ಹಾಗಾದ್ರೆ ಇದು ಹೆಲ್ದಿನಾ ಅದನ್ನು ತಿಳ್ಕೊಳ್ಳೋಣ. ಸೊ ನಾನಾಗ್ಲೇ ಹೇಳ್ದಂಗೆ ಹೆಲ್ದಿ ಇರ್ಬೇಕು. ಈ ಹೋಲ್ ಗ್ರೈನ್ ಇಂದ ಮಾಡಿದೆ ಅಂದ ತಕ್ಷಣ ಇದು ಹೆಲ್ದಿ ಇರ್ಬೇಕಂತಿಲ್ಲ. ಸೊ ಹೆಚ್ಚಿನ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಕಾರ್ನ್ ಇಂದ ಇರ್ಬೋದು, ಓಟ್ಸ್ ಇಂದ ಇರ್ಬೋದು, ಮಿಲ್ಲೆಟ್ಸ್, ವೀಟ್ ಇವುಗಳಿಂದ ಮಾಡಿರ್ತಾರೆ. ಬಟ್ ಇದನ್ನ ಡೈರೆಕ್ಟ್ ಆಗಿ ಮಾಡಿರಲ್ಲ. ಇದನ್ನ ಹಲವಾರು ರೀತಿಯಲ್ಲಿ ಪ್ರೊಸೆಸ್ ಮಾಡಿರ್ತಾರೆ. ಈ ಪ್ರೊಸೆಸಿಂಗ್ ತುಂಬಾನೇ ಮಾಡೋದ್ರಿಂದಾಗಿ ಅದರ ಬೆನಿಫಿಟ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೇನೆ ಅದಕ್ಕೆ ಸುಮಾರು ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡಿರ್ತಾರೆ, ಫ್ಲೇವರಿಂಗ್ ಏಜೆಂಟ್ಸ್ ಆಡ್ ಮಾಡಿರ್ತಾರೆ. ಹಾಗೇನೆ ಆಡೆಡ್ ಶುಗರ್, ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ಕೆಲವುದಲ್ಲಿ ಶುಗರ್, ಕೆಲವುದಲ್ಲಿ ಹನಿ, ಬೇರೆ ಬೇರೆ ಫಾರ್ಮ್ ಅಲ್ಲಿ ಆಡೆಡ್ ಶುಗರ್ಸ್ ತುಂಬಾನೇ ಇದರಲ್ಲಿ ಇರುತ್ತೆ. ಹಾಗೇನೆ ಇದರಲ್ಲಿ ಕಾರ್ಬ್ಸೇ ಹೈ ಇರೋದು, ಪ್ರೋಟೀನ್, ಹೆಲ್ದಿ ಫ್ಯಾಟ್ಸ್, ಫೈಬರ್ ಇವೆಲ್ಲ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಸೊ ಇವೆಲ್ಲ ನೀವು ನೋಡಿದ್ರೆ ಇದು ಹೆಲ್ದಿನೂ ಕೂಡ ಅಲ್ಲ. ಇನ್ ಕೆಲವರು ಅದರಲ್ಲಿ ಆಡೆಡ್ ಮಿನರಲ್ಸ್ ಅಂಡ್ ವಿಟಮಿನ್ಸ್ ಅಂತ ಬರ್ದಿರುತ್ತೆ, ಫೋರ್ಟಿಫೈಡ್ ವಿತ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ಹಾಗಾದ್ರೆ ಅದು ಹೆಲ್ದಿನಾ ಅಂತ ಅನ್ಕೊಂಡಿರ್ತಾರೆ ಹಲವಾರು ಜನ. ಬಟ್ ಫೋರ್ಟಿಫೈಡ್ ಅಂದ್ರೆ ಏನು? ಆಕ್ಚುಲಿ ವಿಟಮಿನ್ಸ್ ಅಂಡ್ ಮಿನರಲ್ಸ್, ಸಿಂಥೆಟಿಕ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನ ಆಡ್ ಮಾಡಿರ್ತಾರೆ. ಸೊ ಯಾವುದೇ ಆಹಾರಕ್ಕೆ, ಪ್ರೊಸೆಸ್ಡ್ ಆಗಿರುವಂತ ಆಹಾರಕ್ಕೆ ಜಸ್ಟ್ ಅದನ್ನ ವಿಟಮಿನ್ಸ್, ಮಿನರಲ್ಸ್ ಆಡ್ ಮಾಡಿದ ತಕ್ಷಣ ಅದು ಹೆಲ್ದಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಹೆಲ್ದಿ ಆಗಿರ್ಬೇಕು ಅಂದ್ರೆ ಅದು ಆದಷ್ಟು ಹೋಲ್ ಗ್ರೈನ್ ಆಗಿರ್ಬೇಕು, ಕಡಿಮೆ ಪ್ರೊಸೆಸಿಂಗ್ ಆಗಿರ್ಬೇಕು. ಅವಾಗ ಮಾತ್ರ ಅದು ನಮ್ಗೆ ಬೆನಿಫಿಟ್ ಅನ್ನ ಕೊಡಕ್ಕೆ ಸಾಧ್ಯ. ಸೊ ಯಾವುದೇ ಪ್ರಾಡಕ್ಟ್ ಹೆಲ್ದಿನಾ ಇಲ್ವಾ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಅದರ ನ್ಯೂಟ್ರಿಷನ್ ಲೇಬಲ್ ಅನ್ನ ಮತ್ತೆ ಇಂಗ್ರೀಡಿಯೆಂಟ್ ಲಿಸ್ಟ್
ಅನ್ನ ನೋಡ್ಲೇಬೇಕು. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಲೇಬಲ್ ಅನ್ನ ಓದೋದು ಅಂತಾನು ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಒಂದ್ಸರಿ ನೋಡಿ. ಸೊ ಈ ರೀತಿ ಪ್ರಾಡಕ್ಟ್ಸ್ ಅನ್ನ ನೀವು ಬೈ ಮಾಡೋದಿದ್ರೆ ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಅದರ ಇಂಗ್ರೀಡಿಯೆಂಟ್ ಲಿಸ್ಟ್ ಅನ್ನ ನೋಡಿ. ಸೊ ಇಂಗ್ರೀಡಿಯೆಂಟ್ ಲಿಸ್ಟ್ ಅಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಯಾವಾಗಲೂ ಹೋಲ್ ಗ್ರೇನ್ ಇರಬೇಕು. ಅದು ಓಟ್ಸ್ ಇರ್ಬೋದು, ವೀಟ್ ಇರ್ಬೋದು, ಕಾರ್ನ್ ಇರ್ಬೋದು, ಮಿಲ್ಲೆಟ್ಸ್ ಇರ್ಬೋದು. ಸೊ ಈ ರೀತಿ ಯಾವ್ದಾದ್ರು ಇರಬೇಕು. ಅದು ಬಿಟ್ಟು ಫಸ್ಟ್ ಇಂಗ್ರೀಡಿಯೆಂಟ್ ಅಲ್ಲಿ ರಿಫೈನ್ಡ್ ಫ್ಲವರ್ ಅಥವಾ ಪಾಮ್ ಆಯಿಲ್ ಅಥವಾ ಯಾವುದೇ ರೀತಿಯಾದ ಆಯಿಲ್ ಇರ್ಬೋದು ಅಥವಾ ಶುಗರ್, ಈ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಅದು ಒಳ್ಳೆಯ ಆಹಾರ ಆಗಿರಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಪ್ರಾಡಕ್ಟ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದ್ರ ಬದಲು ನಾವು ಏನ್ ಮಾಡ್ಬೋದು, ಹೆಲ್ದಿಯರ್ ಚಾಯ್ಸಸ್ ಏನ್ ಮಾಡ್ಬೋದು ಆಲ್ಟರ್ನೇಟಿವ್ ಆಗಿ, ಅದನ್ನ ಕೂಡ ತಿಳ್ಕೊಳ್ಳೋಣ. ಸೊ ಇದ್ರ ಬದಲು ನೀವು ಪ್ಲೇನ್ ರೋಲ್ಡ್ ಓಟ್ಸ್ ಅನ್ನ ಯೂಸ್ ಮಾಡ್ಕೋಬಹುದು, ಅಥವಾ ಸ್ಟೀಲ್ ಕಟ್ ಓಟ್ಸ್ ಅಂತ ಸಿಗುತ್ತೆ. ಅದು ಆದಷ್ಟು ಹೋಲ್ ಆಗಿರುತ್ತೆ, ಸ್ವಲ್ಪ ಕುಕಿಂಗ್ ಟೈಮ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ಅಥವಾ ಅನ್ಸ್ವೀಟೆಂಡ್ ಮಿಸಲಿನ ಯೂಸ್ ಮಾಡಿ, ಅಥವಾ ಜಾಸ್ತಿ ಫೈಬರ್ ಕಂಟೆಂಟ್ ಇರುವಂತಹ ಆಹಾರನ ನೀವು ಚೂಸ್ ಮಾಡ್ಬೋದು. ಸೊ ಫ್ರಂಟ್ ಲೇಬಲ್ ಅಲ್ಲಿ ಫೈಬರ್ ಜಾಸ್ತಿ ಇದೆ ಅಂತ ಅಂದ ತಕ್ಷಣ ಅದರಲ್ಲಿ ಇರಬೇಕು ಅಂತಿಲ್ಲ. ಸೊ ನೀವು ಲೇಬಲ್ ಅನ್ನ ನೋಡ್ಬೇಕಾಗುತ್ತೆ. ಸೊ ಒಳ್ಳೆ ಫುಡ್ ಅಂದ್ರೆ ಅದರಲ್ಲಿ ಶುಗರ್ ಕಂಟೆಂಟ್ ಲೆಸ್ ದೆನ್ 5 ಗ್ರಾಮ್ ಇರಬೇಕು, ಫೈಬರ್ ಮೋರ್ ದೆನ್ 6 ಗ್ರಾಮ್ ಇರಬೇಕು, ಹಾಗೇನೆ ಪ್ರೋಟೀನ್ ಮೋರ್ ದೆನ್ 10 ಗ್ರಾಮ್ ಪರ್ 100 ಗ್ರಾಮ್ ಇರಬೇಕು. ಸೊ ಇವೆಲ್ಲ ಇದೆ ಅಂತಂದ್ರೆ ಅದು ಸ್ವಲ್ಪ ಹೆಲ್ತ್ಗೆ ಒಳ್ಳೇದು ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾದ ಆಹಾರವನ್ನ ನೀವು ಚೂಸ್ ಮಾಡಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ರೀತಿ ಆಹಾರ ನೀವು ಚೂಸ್ ಮಾಡುವಾಗ ಅದನ್ನ ಇನ್ನೂ ಹೆಲ್ದಿಯಾಗಿ ಮಾಡಬೇಕು ಅಂದ್ರೆ ಅದನ್ನ ನೀವು ಮಿಲ್ಕ್ ಜೊತೆ ಯೂಸ್ ಮಾಡೋ ಬದಲು ಗ್ರೀಕ್ ಯೋಗರ್ಟ್ ಅನ್ನ ಯೂಸ್ ಮಾಡಿ. ಆಗ ನಿಮ್ಗೆ ಚೆನ್ನಾಗಿ ಪ್ರೋಟೀನು ಕೂಡ ಸಿಗುತ್ತೆ. ಹಾಗೇನೆ ಹೆಲ್ದಿ ಫ್ಯಾಟ್ಸಿಗೋಸ್ಕರ ನೀವು ಅದರಲ್ಲಿ ನಟ್ಸ್ ಅನ್ನ ಯೂಸ್ ಮಾಡಬಹುದು. ನಟ್ಸ್ ಮತ್ತೆ ಸೀಡ್ಸ್ ಅನ್ನ ಕೂಡ ಅದಕ್ಕೆ ಸೇರಿಸಿ ತಿನ್ಬಹುದು. ಹಾಗೇನೆ ಫೈಬರ್ಗೋಸ್ಕರ ಫ್ರೆಶ್ ಫ್ರೂಟ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನೀವು ಮಾಡ್ಕೊಂಡ್ರೆ ಇರೋದ್ರಲ್ಲಿ ಅದನ್ನ ಸ್ವಲ್ಪ ನಾವು ಹೆಲ್ದಿಯಾಗಿ ಕನ್ವರ್ಟ್ ಮಾಡಕ್ಕೆ ಸಾಧ್ಯ. ಬಟ್ ಇದೆಲ್ಲ ಆಡ್ ಮಾಡುವಾಗ ಅದರ ಕ್ಯಾಲರೀಸ್ ಕೂಡ ಜಾಸ್ತಿ ಆಗುತ್ತೆ. ಅದು ತಿಂದು ಮತ್ತೆ 1 ಅವರ್ ಅಲ್ಲಿ ಮತ್ತೆ ನೀವು ಬೇರೆ ತಿಂತೀರಾ ಅಂದ್ರೆ ಏನು ಉಪಯೋಗ ಆಗಲ್ಲ. ಅವಾಗ ನಿಮ್ಮ weight lossಗೆ ಕೂಡ ಅದೇನು ಹೆಲ್ಪ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ನೆನ್ಪಿಟ್ಕೊಂಡು ನೀವು ನಿಮ್ಮ ಬ್ರೇಕ್ಫಾಸ್ಟ್ ಅನ್ನ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಳ್ಳಿ. ಹಾಗೇನೆ ನಿಮಗೆ ಸಕ್ಕರೆ ಕಾಯಿಲೆ ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಲ್ಲಿ ನೀವಿದ್ರೆ, ಅಥವಾ PCOD ಅಂತ ಸಮಸ್ಯೆ ಇದ್ರೆ, ಅಥವಾ ಒಬೆಸಿಟಿ ಅಂದ್ರೆ ತುಂಬಾನೇ ವೆಯ್ಟ್ ಜಾಸ್ತಿ ಇದ್ರೆ, ಅಥವಾ ಫ್ಯಾಟಿ ಲಿವರ್ ಇದ್ರೆ, ಅಥವಾ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇದ್ರೆ, ಈ ತರ ಸಮಸ್ಯೆ ಎಲ್ಲ ಇರೋರು ಆದಷ್ಟು ಈ ತರ ಆಹಾರವನ್ನ ನೀವು ಬಿಡೋದು ಒಳ್ಳೇದು. ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಇದೆಲ್ಲದರಿಂದ ಕೂಡ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ವೆಯ್ಟ್ ಗೇನ್ ಚಾನ್ಸಸ್ ಜಾಸ್ತಿ ಇರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಇದು ಕ್ರಿಯೇಟ್ ಮಾಡಬಹುದು. ಹಾಗಾಗಿ ಇಂತಹ ಆಹಾರವನ್ನ ನೀವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಇನ್ ಮುಂದೆ ನೀವು ಯಾವುದೇ ರೀತಿಯಾದ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ನಾನು ಹೇಳಿರುವಂತಹ ಥಿಂಗ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫುಡ್ ಅನ್ನ ಫಸ್ಟ್ ನಾವು ಹೆಲ್ದಿನ ಇಲ್ವಾ ಅಂತ ಗೊತ್ತಾಗಬೇಕು ಅಂದ್ರೆ ಅದರ ನ್ಯೂಟ್ರಿಷನ್ ಪ್ರೊಫೈಲ್ ಅನ್ನ ಮೊದಲು ಓದಬೇಕು. ಆಗಷ್ಟೇ ನಮಗೆ ನಿಜವಾದ ಆಹಾರ ಮತ್ತು ಅದರ ಬೆನಿಫಿಟ್ಸ್ ಬಗ್ಗೆ ನಮಗೆ ಗೊತ್ತಾಗಕ್ಕೆ ಸಾಧ್ಯ. ಸೊ ಇದೆಲ್ಲ ನೆನಪಿಟ್ಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಧನ್ಯವಾದ.